ಕಲಬುರ್ಗಿ ಬಿಟ್ಟದ 6:53 ರಾಯಚೂರು ಇರ್ತದಂತ. ನೆಕ್ಸ್ಟ್ 7:80 ಮಂತ್ರಾಲಯ ಇರ್ತದಂತ. ನೆಕ್ಸ್ಟ್ 8:25 ಗುದ್ಕಲ್ ಇರ್ತದ. ಸೊ ಈ ಥರ ಇವರು ಶೆಡ್ಯೂಲ್ ಡಿಸ್ಪ್ಲೇ ಮಾಡ್ತಾರೆ ಇಲ್ಲಿ. ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ತೆ. ಸೊ ನಾವು ಇವತ್ತು ನಮ್ಮ ಕಲಬುರ್ಗಿನಿಂದ ಬೆಂಗಳೂರು SMVTಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಾಗ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ. ಸೊ ಟೈಮಿಂಗ್ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಕಲಬುರ್ಗಿಯಲ್ಲಿ ಮುಂಜಾನೆ 5:15 ಬಿಡ್ತಂದ್ರೆ 1:30 ತನಕ ಬೆಂಗಳೂರಿಗೆ SMVT ಹೋಗ್ಬಿಡ್ತದೆ. 2 ಸುಮಾರು ಮತ್ತು SMVT ಬೆಂಗಳೂರು ಬಿಟ್ಟರೆ ಇಲ್ಲಿ 10:30 11 ಸುಮಾರು ಗುಲ್ಬರ್ಗ ಅಲ್ಲಿ ಬಂದುಬಿಡ್ತದೆ. ಸೊ ಈಗ ರೂಟ್ ಹೇಳಬೇಕಪ್ಪ ಅಂತಂದರೆ ಇದು ಈಗ ವಾಯಾ ಗುಲ್ಕಲ್ ರಾಯಚೂರು ಆ ಥರ ಹೋಗುತ್ತೆ. ಸೊ ನಮಗೆ ಫಸ್ಟ್ ಬೆಳಗ್ಗೆ ಎಂಟರ್ ಆದ್ಕೊಳ್ಳೆ ನಮಗೆ ಒಂದು ನ್ಯೂಸ್ ಪೇಪರ್ ಕೊಟ್ಟರು ಮತ್ತು ಒಂದು ಚಹಾ ಕೊಟ್ಟರು. ಈಗ ರಾಯಚೂರು ಬಂತಲ್ಲ, ಈಗ ನಮ್ಮ ರಾಯಚೂರು ಬಂತ್ವಿ. ನೆಕ್ಸ್ಟ್ ಸ್ಟಾಪ್ ಅದ ರಾಯಚೂರು ಬಂತು ನೋಡ್ರಪ್ಪ. ನೋಡ್ಬೋದು ರಾಯಚೂರು ಸ್ಟೇಷನ್ ಇದು ಸ್ಟಾಪ್ ಆಗ್ತದೆ. ಭಾಳ ಹೊತ್ತೇನು ನಿಂದಿರ್ಸಲ್ಲ ಅಂತ, ಒಂದು 5 ನಿಮಿಷ ಅಂತ ಅಷ್ಟೇ ಅಂತಾರ. ನೋಡ್ಬೇಕು. ಈಗ ಜಸ್ಟ್ ಡಿಪಾರ್ಚರ್ ಆಯ್ತು ರಾಯಚೂರು. ತಡಿ ರಾಯಚೂರು ಲಾಸ್ಟ್ 10 ಮಿನಿಟ್ಸ್ ನಿಂತಿತ್ತು ರಾಯಚೂರ್ಗೆ. ರೈಲ್ವೆ ಎಲ್ಲ ಕಡೆ ಸ್ಪಾನ್ಸರ್ ತೆಗಿಬೇಕಂದ್ರೆ. ಸೊ ಇದ್ರೊಳಗೆ ಮೇ ಬಿ ಸೀರಾ ಕೊಟ್ಟಾರ. ಸೀರಾ ಅದ ಇಡ್ಲಿ ಅದ ವಡ ಅದ. ಓಕೆ, ಸೀರಾ ಇಡ್ಲಿ ವಡ ಅದ ರೀ. ಸೊ ಇದ್ರೊಳಗೆ ಮೇ ಬಿ ಚಟ್ನಿ ಇರ್ಬೋದ. ಸ್ಪೂನ್ ಕೊಟ್ಟಾರ. ಓಕೆ, ಇದ್ರೊಳಗೆ ಸಾಂಬಾರ್ ಅದ. ಇಡ್ಲಿ ಕೊಟ್ಟಾರ, ವಡ ಕೊಟ್ಟಾರ, ಸಾಂಬಾರ್ ಕೊಟ್ಟಾರ, ಸ್ವೀಟ್ ಅಂತ ಒಂದು ಸೀರಾ ಕೊಟ್ಟಾರ. ನೋಡಮ್ಮ ಇಲ್ಲಪ್ಪ ಇವ್ರ ಕಡೆ ಎಲ್ಲ ಬಿಸಿದೆಲ್ಲ ಇಟ್ಕೊಲಿಕ್ಕೆ, ಊಟ ಅದೆಲ್ಲ ಇಟ್ಕೊಲಿಕ್ಕೆ ಎಲ್ಲ ಬೇಕಾಗ್ತಾವಂತ. ಸೊ ಹಿಂಗದ. ಇಲ್ಲಿ ಮೇಲ್ಗಡೆ ಎಲ್ಲ ಬ್ಯಾಗ್ ಎಲ್ಲ ಇಟ್ಟಿದ್ದೆಲ್ಲ ಜಾಗ ಕೊಟ್ಟಾರ. ಸೊ ಈ ಥರ ಬ್ಯಾಗ್ ಎಲ್ಲ ನೀವು ಇಟ್ಕೋಬಹುದು. ಇನ್ನೂ ಒಂದೇನಪ್ಪ ಅಂದ್ರೆ ಇಲ್ಲಿ ಲೈಟ್ಸ್ ಕೊಟ್ಟಾರ. ಸೊ ನೀವು ಈ ಥರ ಟಚ್ ಮಾಡಿದ್ರೆ ಲೈಟ್ಗಳು ಆನ್ ಆಗ್ತಿಲ್ಲ. ಸೆನ್ಸರ್ಸ್ ಲೈಟ್. ಮತ್ತೆ ಹಾಗೆ ನಿಮಗೆ ಇಲ್ಲಿ ಎಲ್ಲ ಚಾರ್ಜಿಂಗ್ ಪಾಯಿಂಟ್ಗಳೆಲ್ಲ ಕೊಟ್ಟಾರ. ಸೊ ಇವನ್ ನೀವು ಲ್ಯಾಪ್ಟಾಪ್ಗಳನ್ನ ಚಾರ್ಜ್ ಮಾಡ್ಕೋಬೋದು, ಫೋನ್ ಕೂಡ ಚಾರ್ಜ್ ಮಾಡ್ಕೋಬೋದು. ಮತ್ತೆ ಅದರಗಡೆ ಇಲ್ಲಿ ಕಾಲು ಇಡ್ಲಿಕ್ಕೆಲ್ಲ ಜಾಗ ಎಲ್ಲ ಕೊಟ್ಟಾರಿ. ಸೊ ಈ ಥರ ಎಲ್ಲ ಕಾಲೆಲ್ಲ ಇಟ್ಕೋಬೋದು ನೀವು. ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಾರ, ಬಾಟಲ್ನ ಹಿಡ್ಕೋಬೋದು. ಇಲ್ಲೊಂದು ಇದು ಕೊಟ್ಟಾರಿ ಊಟ ಮಾಡ್ಲಿಕ್ಕಂತ. ಈ ಥರ ಏನಪ್ಪ ಅಂತಂದ್ರೆ ಭಾಳ ಬಿಸಿಲು ಹೊಂಟಿತ್ತಂದ್ರೆ ಸೊ ಇದು ಹಾಕೋಬೋದು ಪೂರ. ಸೊ ಇವನ್ ಸ್ವಲ್ಪ ನೇಚರ್ನೂ ಕಾಣಿಸ್ತದೆ, ಬಿಸಿಲು ಕಮ್ಮಿ ಆಗ್ತದೆ. ಬೇಡಪ್ಪ ಅಂತಂದ್ರೆ ಆ್ಯಸ್ ಇಟ್ ಈಸ್ ಇಷ್ಟು ಇಡ್ಬೋದು, ಭಾರಿ ಆಗ್ತದೆ ಇದನ್ಕ. ಇದು ವಿಸಿಟರ್ ವಿಂಡೋ ಅಂತ ಕೊಟ್ಟಾರ್ರಿ. ಸೊ ಹಿಂಗೆಲ್ಲ ನೋಡ್ಬೋದು. ಇಲ್ಲಿಂದ ನಮ್ದು ವ್ಯೂ ಎಲ್ಲ ಕಾಣಿಸ್ತದೆ. ಈ ಥರ ಎಲ್ಲ ಸ್ಪೀಡ್ ನೋಡ್ರಪ್ಪ 128 ಅಂತ. 130 ಅಲ್ಲಿಂದ 130 ಆಗ್ತದೆ. 130 ಲಾಸ್ಟ್ ಸ್ಪೀಡ್ 130ನೇ ಕೊಟ್ಟಾರಲ್ಲ. 131 ಲಾಸ್ಟ್ ಹೋಗ್ಯದ. 130 ಹೋಯ್ತು ನೋಡ್ರಿ. ಜಸ್ಟ್ ಈಗ ಅನಂತಪುರ ಬಂದ್ರಿ. ಅನಂತಪುರ್ನಾಗೆ ಎಲ್ಲ ಊಟದ್ದು ಅದೆಲ್ಲ ಇಲ್ಲಿ ಬೋರ್ಡಿಂಗ್ ಆಗ್ತದಂತ. ನೋಡ್ರಿ ಅಲ್ಲಿ ಊಟ ಎಲ್ಲ ಬೋರ್ಡಿಂಗ್ ಮಾಡ್ಲಿಕ್ಕತ್ತಾರ. ಊಟ ಅದೆಲ್ಲ ಅನಂತಪುರ ನೋಡ್ರಿ. ಸೊ ಅನಂತಪುರ ಆದಮೇಲೆ ಆಲ್ಮೋಸ್ಟ್ 11:30 ಆಗಿತ್ತು. ಸೊ ಇವರು ನಮಗೆ ಪ್ರೊವೈಡ್ ಮಾಡಿದರು ನಮ್ಮ ಲಂಚ್. ಸೊ ಇವ್ರ ಕಡೆ ಅರುಣ್ ಅಂತ
ಕರ್ಡ್ ಇತ್ತು, ಮತ್ತು ಚಪಾತಿ ಇತ್ತು, 2 ಪೀಸಸ್ ಆಫ್ ಚಪಾತಿ ಮೇ ಬಿ, ಮತ್ತು ರೈಸ್ ಇದು ರೈಸ್ ಇತ್ತು. ಇದು ಒಂದು ಮೇ ಬಿ ಆಲೂಗಡ್ಡೆ ಪಲ್ಯ ಇತ್ತು. ಓಕೆ, ಆಲೂಗಡ್ಡೆ ಪಲ್ಯ. ಸೊ ಇದರಲ್ಲಿ ದಾಲ್ ಇತ್ತು. ಇದರಲ್ಲಿ ಒಂದು ಥರ ಪಲ್ಯ, ಪನೀರ್ ಪಲ್ಯ ಇತ್ತು. ಸೊ ಬನ್ನಿ ನೋಡೋಣ ಹೆಂಗಿತ್ತು. ವಾಟರ್ ಒಂದು ಆ್ಯಡ್ ಆಯಿತು. ಇದು ಆಲೂಗಡ್ಡೆ ಪಲ್ಯ, ಇದು ಮುದ್ದೆ ಪಲ್ಯ, ಇದು ಚಪಾತಿ ಎರಡವ ಅಲ್ಲ, ಒಂದು ಕರ್ಡ, ಇದು ಕರ್ಡ್ ಒಂದದ, ಮತ್ತು ಇದು ಒಂದು ರೈಸ್ ಅದ, ಇದು ಒಂದು ಪನೀರ್ ಪಲ್ಯ ಮಿಕ್ಸ್. ಸೊ ಇಷ್ಟು ಒಂದು ಕೊಟ್ಟ ವಾಟರ್ ಬಾಟಲ್ ಅಂತ. ಸೊ ನೋಡಂಬರ್ತೀನಿ ಹೆಂಗದ ಅಂತ ಹೇಳ್ತೀನಿ. ಊಟ ಮಾತ್ರ ಮಸ್ತ್ ಇತ್ತು. ಸೊ ಈಗ ಈ ವ್ಯೂ ನೋಡ್ಕೋತಾ ನೆಕ್ಸ್ಟ್ ಸ್ಟೇಷನ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಎಲ್ಲ ಬಂದಿರಿ. ಸೊ ಟೈಮ್ ಬಂದುಬಿಟ್ಟು 12:45 ಆಗಿದೆ. ಸೊ ಎಲ್ಲ ಹಂಗನ್ಯಾಗ ಎರಡು ಕಡೆ ಬಂದವ ಪ್ಲ್ಯಾಟ್ಫಾರ್ಮ್, ಈ ಕಡೆ ಕೂಡ ಇದೆ. ನೋಡ್ತಾ ನಮ್ಮ ಬೆಂಗಳೂರು SMVT ಸ್ಟೇಷನ್ಗೆ ಬಂದೇ ಬಿಟ್ವಿ. ಟೈಮ್ ಹೇಳಬೇಕಪ್ಪ ಅಂತಂದ್ರೆ 1:35 ಆಗಿದೆ ಈಗ. ಸೊ ಆಲ್ಮೋಸ್ಟ್ ಕರೆಕ್ಟ್ ಟೈಮಿಗೆ ಬಂದಿದೆ. ಈಗ ನಮ್ಮ ಡೆಸ್ಟಿನೇಷನ್ SMVTಗೆ ರೀಚ್ ಆದ್ವಿ. ಸೊ ನೀವೇನಾದರೂ ವಂದೇ ಭಾರತ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಸೊ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.